ಇಲ್ಲ ಅಂದ್ರೆ ಮುಂದಿನ ಮಕ್ಕಳು ನಮಗೆ ಕ್ಷಮಿಸುವುದಿಲ್ಲ. ಇವತ್ತು ನಾವು ಪರಶುರಾಮ, ರಾಮ, ಕೃಷ್ಣ, ಅರ್ಜುನರ ಇತಿಹಾಸವನ್ನು ಹೇಳ್ತೀವಿ ಅಂದಾಗ ಅವರು ಸಂಘರ್ಷ ಮಾಡಿ ಈ ದೇಶವನ್ನ ಅದೇ ರೀತಿ ಹಸ್ತಾಂತರ ಮಾಡಿ ಹೋಗಿದ್ರ ಪರಿಣಾಮದಿಂದ ಇವತ್ತು ನಾವು ಆ ಮಹಾಪುರುಷರ ಹೆಸರು ಹೇಳ್ತೀವಿ, ಅವ್ರಿಗೆ ಜೈ ಅಂತ ಹೇಳ್ತೀವಿ. ಮುಂದೆ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ನಮ್ಮ ಫೋಟೋ ಮನೆಯೊಳಗೆ ಹಾಕ್ಬೇಕಂದ್ರೆ ಕನಿಷ್ಠ ಒಂದು ಮನೆ ಇರಬೇಕು, ಒಂದು ಎಕರೆ ಹೊಲ ಇರಬೇಕು. ಅವಾಗ ಮಾತ್ರ ತಂದಿ ಫೋಟೋ ಹಾಕಿ ಒಂದು ಲೈಟ್ ಹಚ್ಕೇರಿ ನಮ್ಮ ತಂದಿ ಅಂತ ಪರಿಚಯ ಮಾಡಿಕೊಡ್ತಾನ ಮಗ. ಅವನ ಕೇರ ಫುಟ್ಪಾತ್ ಆಗಿದ್ರ ಪರಿಚಯ ಮಾಡ್ಕೊಡೋ ಪ್ರಶ್ನೆನೇ ಬರಂಗಿಲ್ಲ. ಕಾಶ್ಮೀರದ ಪಂಡಿತರು ಇವತ್ತು ದೆಹಲಿಯ ಫುಟ್ಪಾತ್ ಮೇಲೆ ಹರಿಸಿ ಗೌದಿ ಟೆಂಟ್ನೊಳಗೆ ಜೀವನ ಮಾಡುವಂತ ಸ್ಥಿತಿ ನಿರ್ಮಾಣ ಆದಾಗ ಅವ್ರ ಅಪ್ಪನ ಫೋಟೋ ಎಲ್ಲಿ ಹಾಕಕ್ ಸಾಧ್ಯ? 370ನೇ ವಿಧಿ ತಿದ್ದಲಿಕ್ಕಂದ್ರ ಅವ್ರ ಮಕ್ಕಳು ಅವ್ರನ್ನ ಕ್ಷಮಿಸ್ತಾ ಇರ್ಲಿಲ್ಲ. ಯಾಕಂದ್ರೆ 30 ವರ್ಷದಿಂದ ಎಲ್ಲ ನಿಮ್ಮ ಕೈಯಾಗಿದ್ದಾಗ ಬನಿಯಾ ಬೊಮ್ಮನ್ ಜಾಟ ನೀವು ಜಗಳಾಡಿದ್ರ ಪಾಪದ ಪರಿಣಾಮದಿಂದ ಅಲ್ಲಿ ಇಸ್ಲಾಮಿಕ ಜನಸಂಖ್ಯೆ ಜಾಸ್ತಿಯಾಗಿ ನಮ್ಮ ನೆಲೆ ಕಳ್ಕೊಳ್ಳುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಈ ಕೋಲಾರ ಜಿಲ್ಲೆ ಬಗ್ಗೆ ಹೇಳಿದ್ರು 43%, 50% ಇಷ್ಟು ಮುಸಲ್ಮಾನರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬರೀ ಜಾಸ್ತಿ ಆಗ್ತಾ ಇದೆ ಅಂದ್ರೆ ತನ್ನಿಂತಾನ ಜಾಸ್ತಿ ಆಗ್ತಾ ಇಲ್ಲ, ಅದು ವ್ಯವಸ್ಥಿತವಾದಂತ ಒಂದು ಷಡ್ಯಂತ್ರ ನಡೀತಾ ಇದೆ. ಯುದ್ಧ ಮಾಡದೇನೆ, ಹೋರಾಟ ಮಾಡದೆ ಈ ದೇಶವನ್ನು ಕಬ್ಜಾ ತಗೋಬೇಕು ಅಂತ ಇಸ್ಲಾಂ ಅನ್ನುವಂತ ಬೆಂಕಿ ಜಗತ್ತನ್ನು ಸುಟ್ಟಿದೆ. ಅದಿನ ಕೋಲಾರ ಜಿಲ್ಲೆ ಮತ್ತು ಇಡೀ ರಾಜ್ಯ ಸುಡೋದು ದೊಡ್ಡದಲ್ಲ. ಒಬ್ಬ ಸಾಮಾನ್ಯ ಮುಸಲ್ಮಾನ್ 4 ಮದುವೆಯಾಗಿ 40 ಮಕ್ಕಳು ಆಡಿದ್ವು ಒಂದ್ ಕಡೆ, ಇನ್ನೊಬ್ಬ 20 ಎಕರೆ ಜಮೀನಿದಾರ 1 ಅಡಿಲೋ 2 ಅಡಿಲೋ ಅನ್ನುವಂತ ಚಿಂತನೆ ಒಳಗದ. ಆ ಚಿಂತನೆ ಮಾಡೋದ್ರೊಳಗೆ ಅವ್ನು 40